ನಮಸ್ತೆ. ಕನ್ನಡ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದಾದ ನಮ್ಮ ಭಾಗ್ಯಲಕ್ಷ್ಮಿ ಈಗ ತನ್ನ ಅಂತಿಮ ಹಂತವನ್ನು ತಲುಪಿದ್ದಾರೆ. ಹಲವು ವರ್ಷಗಳಿಂದ ಪ್ರೇಕ್ಷಕರ ಮನಸ್ಸನ್ನು ಗೆದ್ದ ಈ ಧಾರಾವಾಹಿ ಕೇವಲ ಮನರಂಜನೆ ನೀಡಲಿಲ್ಲ, ಜೀವನದ ಅನೇಕ ಪಾಠಗಳನ್ನು ನಮಗೆ ಅದು ಕಲಿಸಿತು. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮುಖ್ಯ ಸಂದೇಶ ಏನೆಂದರೆ, ಒಬ್ಬ ಮಹಿಳೆ ತನ್ನ ಕುಟುಂಬಕ್ಕಾಗಿ ಎಷ್ಟೇ ತ್ಯಾಗ ಮಾಡಿದರೂ ಅವಳ ಆತ್ಮಗೌರವ ಮತ್ತು ವ್ಯಕ್ತಿತ್ವವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಧೈರ್ಯ, ಸಹನೆ ಮತ್ತು ನಂಬಿಕೆ ಇದ್ದರೆ ಗೆಲುವು ನಮ್ಮದಾಗುತ್ತದೆ ಎಂಬುದನ್ನು ಈ ಕತೆ ಸಾರಿ ಸಾರಿ ಹೇಳಿತು. ಈ ಧಾರಾವಾಹಿಯ ನಾಯಕಿ ಜೀವನದಲ್ಲಿ ಅನೇಕ ಅವಮಾನಗಳು, ನೋವುಗಳು ಮತ್ತು ಸಂಕಷ್ಟಗಳನ್ನು ಎದುರಿಸುತ್ತಾಳೆ. ಆದರೆ ಅವಳು ಎಂದಿಗೂ ಕುಗ್ಗುವುದಿಲ್ಲ. ತನ್ನ ಮಕ್ಕಳಿಗಾಗಿ, ತನ್ನ ಕುಟುಂಬಕ್ಕಾಗಿ ಮತ್ತು ತನ್ನ ಸ್ವಾಭಿಮಾನದಿಂದಾಗಿ ಹೋರಾಡುತ್ತಾಳೆ. ಇದೇ ಕಾರಣಕ್ಕೆ ಅನೇಕ ಮಹಿಳೆಯರು ತಮ್ಮ ಜೀವನದ ಪ್ರತಿಬಿಂಬವನ್ನು ಈ ಪಾತ್ರದಲ್ಲಿ ನೋಡ್ತಾ ಇದ್ರು. ಭಾಗ್ಯಲಕ್ಷ್ಮಿ ನಮಗೆ ಇನ್ನೊಂದು ದೊಡ್ಡ ಪಾಠವನ್ನು ಹೇಳುತ್ತೆ. ಅದೇನಪ್ಪ ಅಂದರೆ, ಸಂಬಂಧಗಳು ಕೇವಲ ರಕ್ತದ ಬಂಧಗಳಿಂದ ಮಾತ್ರ ಉಳಿಯುವುದಿಲ್ಲ. ಪರಸ್ಪರ ಗೌರವ, ಪ್ರೀತಿ, ವಿಶ್ವಾಸ ಮತ್ತು ಅರ್ಥ ಮಾಡಿಕೊಳ್ಳುವ ಗುಣಗಳಿಂದ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಕುಟುಂಬದಲ್ಲಿ ಹಣಕ್ಕಿಂತ ಮಾನವೀಯತೆ ಮುಖ್ಯ ಎಂಬ ಸಂದೇಶವು ಈ ಧಾರಾವಾಹಿಯಲ್ಲಿ ಅಡಗಿದೆ. ಜೀವನದಲ್ಲಿ ಕೆಲವೊಮ್ಮೆ ಸತ್ಯಕ್ಕೆ ಗೆಲುವು ಸಿಗಲು ಸಮಯ ಬೇಕಾಗಬಹುದು, ಆದರೆ ಸತ್ಯ ಎಂದಿಗೂ ಸೋಲುವುದಿಲ್ಲ. ಒಳ್ಳೆಯ ಮನಸ್ಸು, ಪ್ರಾಮಾಣಿಕತೆ ಮತ್ತು ಪರಿಶ್ರಮ ಕೊನೆಗೆ ಫಲ ನೀಡುತ್ತದೆ ಎಂಬುದನ್ನು ಈ ಕತೆ ನಮಗೆ ಮತ್ತೆ ಮತ್ತೆ ಸಾಬೀತುಪಡಿಸಿದೆ. ಇಂದು ಧಾರಾವಾಹಿ ಅಂತ್ಯವಾಗುತ್ತಿದ್ದರೂ ಅದರ ಪಾತ್ರಗಳು, ಭಾವನೆಗಳು ಮತ್ತು ಜೀವನ ಪಾಠಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಸದಾ ಉಳಿಯಲಿವೆ. ಒಂದು ಉತ್ತಮ ಧಾರಾವಾಹಿಯ ಯಶಸ್ಸು ಅದರ ಅಂತ್ಯದ ನಂತರವೂ ಜನರ ಹೃದಯದಲ್ಲಿ ಬದುಕಿರುವುದೇ ಒಂದು ದೊಡ್ಡ ಅದೃಷ್ಟ ಅಂತ ಹೇಳಬಹುದು. ಹೀಗಾಗಿ ಭಾಗ್ಯಲಕ್ಷ್ಮಿ ಕೇವಲ ಒಂದು ಧಾರಾವಾಹಿಯಲ್ಲ, ಅದು ಮಹಿಳೆಯ ಆತ್ಮವಿಶ್ವಾಸದ ಕತೆ, ಕುಟುಂಬದ ಮಹತ್ವದ ಕತೆ ಮತ್ತು ಜೀವನದಲ್ಲಿ ಎಂದಿಗೂ ಸೋಲೊಪ್ಪಿಕೊಳ್ಳಬಾರದು ಎಂಬ ಸಂದೇಶವನ್ನು ಸಾರಿ ಸಾರಿ ನೀಡಿದ ಕಥೆಯಾಗಿದೆ ನಮ್ಮ ಭಾಗ್ಯಲಕ್ಷ್ಮಿ. ಈ ಧಾರಾವಾಹಿಯಲ್ಲಿ ಪ್ರೀತಿಸಿದ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಇದು ಒಂದು ಭಾವನಾತ್ಮಕ ವಿದಾಯ, ಆದರೆ ಅದರ ಸಂದೇಶಗಳು ನಮ್ಮ ಜೀವನದಲ್ಲಿ ಸದಾ ಬೆಳಕಾಗಿ ಉಳಿಯುತ್ತವೆ. ಈ ಅಂತ್ಯದ ಸಾಲುಗಳಲ್ಲಿ ಹೇಳಬಹುದಾದರೆ, ಜೀವನದಲ್ಲಿ ಕಷ್ಟಗಳು ತಾತ್ಕಾಲಿಕ, ಆದರೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಯಾವಾಗಲೂ ಶಾಶ್ವತ. ಅದೇ ಭಾಗ್ಯಲಕ್ಷ್ಮಿಯ ನಿಜವಾದ ಸಾರ. ಇಷ್ಟು ವರ್ಷಗಳ ಕಾಲ ಪ್ರೇಕ್ಷಕರ ಮನ ಗೆದ್ದ ನಮ್ಮ ಭಾಗ್ಯಲಕ್ಷ್ಮಿ ಧಾರಾವಾಹಿ ಯಾವ ರೀತಿ ಅಂತ್ಯವಾಗಬಹುದು ನೋಡೋಣ. ಫಸ್ಟ್ನೇದು, ಭಾಗ್ಯ ತನ್ನ ಜೀವನದ ಎಲ್ಲ ಸಂಕಷ್ಟಗಳನ್ನು ಜಯಿಸಿ ನೆಮ್ಮದಿಯ ಬದುಕನ್ನು ಪಡೆಯಬಹುದು. ಇಲ್ಲ ಅಂದರೆ ಕುಟುಂಬದ ಎಲ್ಲ ಸದಸ್ಯರು ತಮ್ಮ ತಪ್ಪುಗಳನ್ನು ಅರಿತು ಒಂದಾಗ್ತಾರೆ. ಒಡೆದ ಸಂಬಂಧಗಳು ಮತ್ತೆ ಬೆಸೆದು ಪ್ರೀತಿ ಮತ್ತು ವಿಶ್ವಾಸ ಗೆಲ್ಲುತ್ತೆ. ಯಾವಾಗಲೂ ಪ್ರೀತಿ ಮತ್ತು ವಿಶ್ವಾಸನೇ ಗೆಲ್ಲುತ್ತೆ ಅನ್ನೋದನ್ನು ನಮ್ಮ ಧಾರಾವಾಹಿ ತೋರಿಸಿ ಕೊಡುತ್ತೆ. ಭಾಗ್ಯಗಳ ತ್ಯಾಗ ಮತ್ತು ಸಹನೆಗೆ ಎಲ್ಲರಿಂದಲೂ ಗೌರವ ಸಿಕ್ಕೇ ಸಿಗುತ್ತೆ. ಬಹಳ ವರ್ಷಗಳಿಂದ ಬರುತ್ತಿರುವ ಈ ಧಾರಾವಾಹಿ ಭಾಗ್ಯ ತನ್ನ ಮಕ್ಕಳ ಭವಿಷ್ಯ ಸುಂದರ ದಾರಿಯಲ್ಲಿ ಸಾಗುವುದನ್ನು ತೋರಿಸ್ತಾಳೆ ಅಂತ ಅನಿಸುತ್ತೆ. ಮತ್ತು ಕುಟುಂಬದಲ್ಲಿ ಸಂತೋಷ, ಶಾಂತಿ ಮತ್ತು ಐಕ್ಯತೆ ಮುಂದೆಯೂ ನೆಲೆಸುತ್ತೆ ನಮ್ಮ ಭಾಗ್ಯಳ ಪರಿಶ್ರಮದಿಂದ ಅಂತ ನಾವು ನೋಡಬಹುದು. ಭಾಗ್ಯ ತನ್ನ ಸ್ವಾಭಿಮಾನವನ್ನು ಉಳಿಸಿಕೊಂಡು ಮಹಿಳೆಯಾಗಿ ಯಾವತ್ತೂ ಗುರುತಿಸಿಕೊಂಡಿದ್ದಾಳೆ, ಮುಂದೆಯೂ ಗುರುತಿಸಿಕೊಳ್ಳುತ್ತಾಳೆ. ಅವಳ ನಿರ್ಲಕ್ಷಿಸಿದವರು ಅವಳ ಮೌಲ್ಯವನ್ನು ಅರಿಯುತ್ತಾರೆ. ಅವಳನ್ನು ಕಡೆಗಣಿಸಿದವರು, ಅವಳಿಗೆ ಬೆಲೆ ಕೊಡದೇ ಇರೋರು ಅವಳಿಗೆ ಬೆಲೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಅವಳ ಬೆಲೆಯನ್ನು ಅರ್ಥ ಮಾಡ್ಕೋತಾರೆ. ಮತ್ತು ಜೀವನದಲ್ಲಿ ಸತ್ಯ, ಪ್ರಾಮಾಣಿಕತೆ ಮತ್ತು ಒಳ್ಳೆಯತನವೇ ಗೆಲ್ಲುತ್ತದೆ ಎಂಬ ಸಂದೇಶವನ್ನು ಈ ನಮ್ಮ ಭಾಗ್ಯಲಕ್ಷ್ಮಿ ಧಾರಾವಾಹಿ ಎಲ್ಲ ಪ್ರೇಕ್ಷಕರಿಗೂ ಕೊಡುತ್ತಾ ಬಂದಿದೆ. ಹಾಗೆಯೇ ಅಂತಿಮ
ಸಂಚಿಕೆಗಳಲ್ಲೂ ಸಹ ಇದನ್ನು ಪ್ರಮಾಣೀಕರಿಸುತ್ತದೆ ಎಂದು ನಾವು ನಂಬಬಹುದು. ಕೊನೆಯಲ್ಲಿ ಭಾಗ್ಯ ನಗುತ್ತಿರುವ ದೃಶ್ಯದೊಂದಿಗೆ ಕಷ್ಟಗಳ ನಂತರ ಸುಖ ಖಂಡಿತ ಬರುತ್ತದೆ ಎಂಬ ಆಶಯದೊಂದಿಗೆ ನಮ್ಮ ಈ ಧಾರಾವಾಹಿ ಮುಕ್ತಾಯವಾಗಬಹುದು ಅಂತ ನಾವು ಗೆಸ್ ಮಾಡೋಣ. ಒಳ್ಳೆ ರೀತಿಯಲ್ಲೇ ಪಾಸಿಟಿವಿಟಿಯಾಗೇ ನಮ್ಮ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮುಕ್ತಾಯವಾಗುತ್ತೆ ಅಂತ ನಾವು ನಂಬೋಣ. ಭಾಗ್ಯಲಕ್ಷ್ಮಿಯ ಅಂತ್ಯ ಕೇವಲ ಒಂದು ಕಥೆಯ ಅಂತ್ಯವಲ್ಲ, ಕೇವಲ ಒಂದು ಧಾರಾವಾಹಿಯ ಅಂತ್ಯವಲ್ಲ, ಕೇವಲ ಒಂದು ಸೀರಿಯಲ್ ಅಲ್ಲ. ಅದು ಒಬ್ಬ ಮಹಿಳೆಯ ಆತ್ಮವಿಶ್ವಾಸ, ಅವಳ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಸಹನೆ. ಅವಳು ಯಾವಾಗಲೂ ಸಹನೆಯಿಂದನೇ ಎಲ್ಲ ಕೆಲಸವನ್ನು ಮಾಡ್ತಾಯಿದ್ಲು. ಸಹನೆಯೇ ಅವಳಿಗೆ ಒಂದು ಅಸ್ತ್ರವಾಗಿತ್ತು ಅಂತ ನಾವು ಇಲ್ಲಿ ತಿಳ್ಕೋಬಹುದು. ಸಹನೆಯ ಗೆಲುವಿನ ಸಂಭ್ರಮವನ್ನು ನಾವು ಆಚರಿಸಬಹುದು ಈ ಧಾರಾವಾಹಿ ಮುಗಿದ ನಂತರ ಅಂತ ನಾವು ಹೇಳ್ಬೋದು. ಭಾಗ್ಯ ಯಾವಾಗಲೂ ನಗುತ್ತಾ ಇರುವ ಈ ಮುಖವನ್ನು ನಮ್ಮ ಮೈಂಡಿಗೆ, ನಮ್ಮ ಮನಸ್ಸಿಗೆ ಬಿಟ್ಟು ಹೋಗ್ತಾ ಇದ್ದಾಳೆ. ಅವಳ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ನಾವು ಹಾರೈಸೋಣ. ಯಾಕಪ್ಪ ಇಷ್ಟು ಬೇಗ ಭಾಗ್ಯಲಕ್ಷ್ಮಿನ ಮುಗಿಸ್ತಾ ಇದ್ದಾರೆ ಅಂದರೆ, ನಮ್ಮ ಸುಷ್ಮಾ ರಾವ್ ಅವರಿಗೆ ಅಂದರೆ ಭಾಗ್ಯಲಕ್ಷ್ಮಿಯ ಮುಖ್ಯ ಪಾತ್ರಧಾರಿಯಾದ ನಮ್ಮ ಸುಷ್ಮಾ ರಾವ್ ಅವರು ಹೇಳ್ತಾ ಇದ್ದಾರೆ, ನಮ್ಮ ಕನ್ನಡ ಬಿಗ್ ಬಾಸ್ 13ರ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಸರಿ, ಅವರ ಮುಂದಿನ ಪ್ರಾಜೆಕ್ಟ್ಗಳೆಲ್ಲ ಯಶಸ್ವಿಯಾಗಲಿ, ಅವರು ನಿರಂತರ ನಗ್ನಗ್ತಾ ಇರಲಿ.